ದ್ಯುಮಣಿ ಕಿರಣವ ಕಂಡ ಮಾತ್ರದಿ ತಿಮಿರ ಓಡುವ ತೆರದಿ ಲಕ್ಷ್ಮೀ ರಮಣ ನೋಡಿದ ಮಾತ್ರದಿಂದ ಖನಾಶವೈದುವುದು. ಕಮಲ ಸಂಭವ ಮುಖ್ಯರೆಲ್ಲ ಸುಮನ ಸರೊಳಿಹ ಪಾಪರಾಶಿಯ ಅಮರ ಮುಖನಂದದಲ್ಲಿ ಭಸ್ಮವ ಮಾಳ್ಪ ಹರಿತಾನು. ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 28. ದ್ಯುಮಣಿ ಕಿರಣವ ಕಂಡ ಮಾತ್ರದಿ ತಿಮಿರ ಓಡುವ ತೆರದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಕರುಣಾಮಯನಾದ ಕಮಲನಾಭನು ತನ್ನ ಭಕ್ತರ ಪಾಪಗಳನ್ನು ಪರಿಹರಿಸುತ್ತಾನೆ ಅಂತ ದೃಷ್ಟಾಂತಪೂರ್ವಕವಾಗಿ ತಿಳಿಸುತ್ತಾರೆ. ಶ್ರೀ ಪದ್ಮನಾಭ ರೂಪಿಯಾದ ನಾಭಿ ಕಮಲದಲ್ಲಿ ಶ್ರೀಹರಿಯಿಂದ ಉದ್ಭವರಾದ ಶ್ರೀ ಬ್ರಹ್ಮದೇವರು ಕಮಲ ಸಂಭವರು. ಮುಖ್ಯ ಶಬ್ದಕ್ಕೆ ಜೀವೋತ್ತಮರಾದ ಶ್ರೀ ವಾಯುದೇವರು ಎಂದರ್ಥ. ಬ್ರಹ್ಮ ವಾಯುವಾದಿ ರುಜುಗಣಸ್ಥರಿಗೆ ಪಾಪಲೇಪವು ಎಂದೆಂದಿಗೂ ಇಲ್ಲ. ಅವರು ಜಾತ್ಯಾಪರೋಕ್ಷಿಗಳು. ಲಿಂಗ ದೇಹ ಅವರಿಗೆ ದಗ್ಧ ಪಟದಂತಿರುವುದು. ಸತ್ವಗುಣ ಪ್ರಾಚುರ್ಯವಿಲ್ಲ ಈ ಅತಿರೋಹಿತ ವಿಮಲ ವಿಜ್ಞಾನಿಗಳು. ಈ ಕಾರಣದಿಂದ ಮುಖ್ಯರೆಲ್ಲ ಎಂಬ ಶಬ್ದವನ್ನು ಪ್ರಯೋಗಿಸಿದ್ದಾರೆ. ಕಲ್ಯಾವೇಶವಿರುವ ಗರುಡ ರುದ್ರಾದಿ ದೇವತಾ ಸಮೂಹ ಮುಕ್ತಿಯೋಗ್ಯ ಚೇತನರಲ್ಲಿರುವ ಸಕಲ ಪಾಪಗಳನ್ನು ಶ್ರೀಹರಿಯ ಅನುಗ್ರಹವು ಪರಿಹರಿಸುವುದು. ಇದನ್ನು ವಿವರಿಸಿ ದಾಸಾರ್ಯರು 2 ದೃಷ್ಟಾಂತಗಳನ್ನು ಕೊಡ್ತಾರೆ. ಸೂರ್ಯನ ಬೆಳಕಿನಿಂದ ಕತ್ತಲೆಯು ಪರಿಹಾರವಾಗುವಂತೆ ಶ್ರೀಹರಿಯ ಕೃಪಾ ಕಟಾಕ್ಷ ವೀಕ್ಷಣದಿಂದ ಆಗಾಮಿ ಕರ್ಮಜನಿತ ಪಾಪಗಳ ಪರಿಹಾರ. ಆಗಾಮಿ ಕರ್ಮದ ಲೇಪವು ಅಪರೋಕ್ಷ ಜ್ಞಾನಿಗಳಿಗಿಲ್ಲ. ಸಕಲ ದೇವತೆಗಳಿಗೆ ಹವಿಸ್ಸನ್ನು ಮುಟ್ಟಿಸುವುದರಿಂದ ಅಗ್ನಿಗೆ ಅಮರಮುಖ ಎಂದು ಹೆಸರು. ಅಗ್ನಿಯು ಸಮಸ್ತ ವಸ್ತುಗಳನ್ನು ಸುಡುವುದು. ಅದರಂತೆ ಭಕ್ತಜನರ ಸಂಚಿತ ಆಗಾಮಿ ಸಕಲ ಪಾಪಗಳನ್ನು ಶ್ರೀಹರಿಯ ದರ್ಶನವು ಅಂದರೆ ಬಿಂಬಾಪರೋಕ್ಷವು ಸುಟ್ಟು ಭಸ್ಮ ಮಾಡುವುದು. ಪ್ರಾರಬ್ಧ ಕರ್ಮ ಭೋಗ ಮಾತ್ರ ಇರುವುದು ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.